ಮಲೆನಾಡಿನ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ಅದರಲ್ಲೂ ಕೂಡ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಹಮಗಿ ಗ್ರಾಮದ ಬಳಿ ಇರುವಂಥ ಸಿಂಗಟಾಲೂರು ಏನು ಬ್ಯಾರೇಜ್ ಕೂಡ ಸಂಪೂರ್ಣ ಭರ್ತಿಯಾಗಿದೆ. ಹೀಗಾಗಿ 2 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ನದಿಯಿಂದ ಹೊರಬಿಡಲಾಗ್ತದೆ. ಈಗ ನೋಡ್ಬೋದು ನಾವು ಆ ಬ್ಯಾರೇಜ್ ಮೇಲ್ಭಾಗದಲ್ಲಿ ನಾವು ಈಗ ಇದ್ದೀವಿ. ಎಷ್ಟೊಂದು ಪ್ರಮಾಣದಲ್ಲಿ ರಭಸವಾಗಿ ನೀರು ಹರಿಬಿಡಲಾಗ್ತಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಈಗ ನದಿಗೆ ಹರಿಬಿಡಲಾಗ್ತಿದೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಆದರೆ ಇಂಥ ಅಪಾಯ ಮಟ್ಟ ಮೀರಿ ಹರಿಯುವಂಥ ನದಿಯಲ್ಲಿ ಕೂಡ ಕೆಲ ಮೀನುಗಾರರು ಕೂಡ ದುಸ್ಸಾಹಸ ಮಾಡ್ತಾ ಇದ್ದಾರೆ. ನೋಡ್ಬೋದು ಈ ಒಂದು ನದಿ ಪಕ್ಕ ಭಾಗದಲ್ಲಿ ಅಲ್ಲಿ ಮೀನುಗಾರರು ನಿಂತಿದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನದಿ ಹರಿತಾ ಇದೆ. ಆದರೆ ಮೀನುಗಾರರು ಅದು ದುಸ್ಸಾಹಸ ಮಾಡಿ ಅವರು ಮೀನು ಹಿಡ್ತಾ ಇದ್ದಾರೆ. ಯಾಕಂದರೆ ಅದೇನು ನದಿ ಪಕ್ಕದಲ್ಲಿ ಕೂಡ ಎಲ್ಲ ಏನು ಕೊರೆದು ಹೊರಟಿದೆ. ಏನಾದರೂ ಒಂದು ಮಣ್ಣು ಕುಸಿದ್ಬಿಟ್ಟು ಏನಾದರೂ ಮತ್ತಂದ್ರೆ ಅವರು ಕೊಚ್ಕೊಂಡು ಹೋಗುವಂಥ ಸಂಭವ ಕೂಡ ಇದೆ. ಇಂಥ ಅಪಾಯಕಾರಿ ನದಿಯಲ್ಲಿ ಕೂಡ ಮೀನುಗಾರರು ದುಸ್ಸಾಹಸ ಮಾಡ್ತಾ ಇದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೂ ಕಾರಣ ಆಗ್ತಿದೆ. ಇನ್ನೊಂದು ಈಗ ನೀರಾವರಿ ಇಲಾಖೆಯವರು ಕೂಡ ಸಂಪೂರ್ಣ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಯಾಕಂದರೆ ಡ್ಯಾಮ್ದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನದಿಗೆ ನೀರು ಹರಿಬಿಡ್ತಾ ಇದ್ದಾರೆ. ಆದರೆ ಅಕ್ಕಪಕ್ಕದಲ್ಲಿ ಏನು ಅಪಾಯ ಆಗ್ತದೆ ಅಂತ ನೋಡುವಂಥ ಕನಿಷ್ಠ ಏನು ಜ್ಞಾನ ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅಲ್ಲಿನ ಮೀನುಗಾರರು ದುಸ್ಸಾಹಸಕ್ಕೆ ಹೋಗ್ತಾ ಇದ್ದಾರೆ. ಪಕ್ಕಕ್ಕೆ ಮಣ್ಣು ಕುಸಿತಾ ಇದೆ, ಕೊರ್ಕೊಂಡು ಹೋಗ್ತಾ ಇದೆ. ಏನಾದರೂ ದುರಂತ ಆದರೆ ಏನಾಗುತ್ತೆ ಅನ್ನೋ ಆತಂಕ ಭಯ ಕೂಡ ಇಲ್ಲಿನ ಜನರಿಗೆ ಇದೆ. ಆದರೆ ಮೀನುಗಾರರಿಗೆ ಮಾತ್ರ ಯಾವುದೇ ಭಯ ಇಲ್ಲ. ಅವರು ಆ ಒಂದು ತುಂಬ ಹರಿಯುವ ನದಿಯಲ್ಲೇ ದುಸ್ಸಾಹಸ ಮಾಡಿ ಮೀನು ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಸಿಂಗಟಾಲೂರು ಬ್ಯಾರೇಜ್ಗೆ ನೀರು ಹರಿದು ಬರ್ತಾ ಇದೆ. ಅಷ್ಟೇ ಪ್ರಮಾಣದಲ್ಲಿ ಹೊರಗಡೆ ಕೂಡ ನೀರು ಹರಿಬಿಡಲಾಗ್ತಿದೆ. ಅಂತ ನೀರು ಹರಿಬಿಡೋದು ಏನು ಬ್ಯಾರೇಜ್ ಮುಂಭಾಗದಲ್ಲೇ ಇಷ್ಟೊಂದು ದುಸ್ಸಾಹಸ ಮಾಡಿ ಮೀನು ಹಿಡಿತಾ ಇರೋದು ಮಾತ್ರ ವಿಪರ್ಯಾಸ ಅಂತ ಹೇಳ್ಬೋದು. ಇನ್ನಾದರೂ ಏನು ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಅಪಾಯಕರ ಮೀನನ್ನು ಏನು ಹಿಡಿತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು. ಈ ಮೂಲಕ ಎಚ್ಚೆತ್ತುಕೊಳ್ಬೇಕು. ಇಲ್ಲಾಂದರೆ ದುರಂತ ಆಗುವ ಮುನ್ನವೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನೋ ಮಾತು ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿಗಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.